Who are the real gods? Your parents. See, the narrator who experiences in such a remote place and he tells about that experience to us here. One has to live carefully. See, so we should live carefully. See, the world has more evil than good. What is world? More evil than good. ನಾವು ಅದಕ್ಕೆ ಹೇಳೋದು ಕೆಟ್ಟ ಪ್ರಪಂಚ ಅಂತ. That is here. The world is more evil. There is comparative degree than good. ಯಾಕೆ ಗೊತ್ತಾ? ಮನುಷ್ಯ ಹುಟ್ಟುತ್ತಲೇ ಕೆಟ್ಟದ್ದು ಕಲಿಯಲ್ಲ. He doesn't know robbing. He doesn't know saying lie. He doesn't know thieving. Okay? He doesn't know cheating. He observes. He imitates. See, the elders. ಹಿಂಗಾಗಿ ಮತ್ತೆ ಪ್ರಪಂಚ ಕೆಟ್ಟೋಗಿರುತ್ತೆ. ಹುಟ್ಟುತ್ತಲೇ ಮಗ ಸುಳ್ಳು ಹೇಳೋದು ಕಲಿಯುತ್ತಾ? It observes the family elders, friends, public. It behaves like that. See, ಯಾಕೆ ಈ ರೀತಿ? If we remember, because a man dies once, but in between, why is such lying, cheating, complaining? See, it's really bad. He should straight forward to his views. ಅವನ ನಿಲುವಿಗೆ ಅವನು ನೇರವಾಗಿದ್ರೆ ಸೊ ಅವನಿಗೆ ಯಾವುದೂ ತೊಂದರೆಗಳು ಬರಲ್ಲ. ಬಟ್ ಮ್ಯಾನ್ ಡಸಂಟ್ ಲೀವ್ ಹಿಮ್ ಲೈಕ್ ದಟ್. ಅವನನ್ನ ಯಾರದು ಬಿಡಲ್ಲ. ಎಲೆಕ್ಷನ್ಸ್, ಪಾಲಿಟಿಕ್ಸ್ ಅಂಡ್ ಆಂಬಿಷಿಯಸ್ ಮ್ಯಾನರ್ಸ್. ಸಿ, ಮಹತ್ವಾಕಾಂಕ್ಷೆಗಳು, ಈ ಆಳದ ಪಾಲಿಟಿಕ್ಸ್ಗಳು ಇವೆಲ್ಲ ಏನು ಮಾಡ್ತವೆ? ಮನುಷ್ಯನನ್ನ ದುರ್ಮಾರ್ಗಕ್ಕೆ ಕೊಂಡೊಯ್ತವೆ. ಸಿ, ದುಡ್ಡು ಕೊಡೋದು, ಹೆಂಡನ ಚೆಲ್ಲದು, ಮೀನ್ಸ್ ಬಾಟ್ಲುಗಳನ್ನು, ಇದೆಲ್ಲ ನೋಡಿ ದುಡ್ಡು ಹಂಚು, ಥಿಂಗ್ಸ್ ಅನ್ನು ಕೊಡೋದು. ತಾನು ಗೆದ್ದು ಅವನೊಂದಿನ ಸತ್ತೋಗ್ತಾನೆ. ವಿ ಸಿ ಹೌ politicians are dying in such corona time. ಹೆಂಗ್ ಸಾಯ್ತಿದ್ದಾರೆ ನೋಡಿ. ಹೌ ದೇ ಆರ್ ಡೈಯಿಂಗ್. ಬೇಕಾಗಿದ್ದಲ್ಲ. ತಿಳ್ಕೊಳ್ರಿ ಮಕ್ಕಳೇ, ಎಳೆ ಮನಸ್ಸುಗಳು ನಿಮ್ಮೆಲ್ಲ. ಇಂಥ ಚಿಕ್ಕ ವಯಸ್ಸಿಂದಲೇ ಒಳ್ಳೆ ಗುಣಗಳನ್ನು ಕಲಿತ್ಕೊಳ್ಳಿ ದಯವಿಟ್ಟು. ಇಟ್ಸ್ ಮೈ ರಿಕ್ವೆಸ್ಟ್. ಲರ್ನ್ ಗುಡ್ ಥಿಂಗ್ಸ್. ಯಾರೇನೇ ಮಾಡಲಿ ಹೇಳು, ಡೋಂಟ್ ವರಿ. ನಿಮ್ಮ ನಿಲುವಿಗೆ ನೀವು ಚೆನ್ನಾಗಿ. ಯು ಶುಡ್ ಬಿ ಟು ಯುವರ್ ವ್ಯೂಸ್. ನಿನ್ನ ನಿಲುವಿಗೆ. ನಿನ್ನ ಕನ್ನಡ ಮುಂದೆ ನಿನ್ನ ಫೇಸ್ ನೋಡ್ಕೊ. ಅದು ಹೇಳೋದು ನೀನು ಯಾರು ಅಂತ, ಯಾರು ಬೇರೆ ಹೇಳುತ್ತೆ. ಓಕೆ, ದಟ್ ಮಿರರ್ ಟೆಲ್ಸ್ ಯು ವಾಟ್ ಯು ಆರ್. ಸಿ, ಡು ಯು ಅಂಡರ್ಸ್ಟ್ಯಾಂಡ್? ನೋಡಿ, ತಿಳ್ಕೊಳ್ಳಿ. ವೈ? ಬಿಕಾಸ್ ದ ವರ್ಲ್ಡ್ ಈಸ್ ಟೂ ಬ್ಯಾಡ್. ಎಷ್ಟು ಕೆಟ್ಟದಿದೆ ಪ್ರಪಂಚ. ಒಳ್ಳೆ ಒಂದು ದಿನಕ್ಕೆ ಬಿಡಲ್ಲ ನೋಡಿ. ಗೊತ್ತಲ್ಲ, ಅವನು ಏನೇ IAS ಅಥವಾ IPS ನಾನು ಮಾಡ್ತಿರೋದು ಕೆಟ್ಟದ್ದೆಲ್ಲ ಹೋಗಲಾಡಿಸಕ್ಕೆ ಅನ್ನೋ ಒಂದು ಹುಮ್ಮಸ್ಸಿನಿಂದ IAS IPS ಮಾಡ್ತಾರೆ. ಆದರೆ ಪೊಲಿಟಿಷಿಯನ್ಸ್ ಅವರ ಕೈಗೊಂಬೆಗಳಾಗಿಸ್ಕೊಳ್ತಾರೆ. ಆಫೀಸರ್ಸ್ such IPS IAS officers are the puppets in the hands of politicians. ನೋಡಿ, ಅವರ ಕೈಗೊಂಬೆಗಳಾಗ್ತಾರೆ. ಅವ್ರು ಆಡಿಸ್ದಂಗೆ ಅವ್ರು ಆಡಬೇಕಾಗುತ್ತೆ. ಅದನ್ನ ಧಿಕ್ಕರಿಸಿದ್ರೆ ಅವ್ರು ಬಿಡಲ್ಲ, ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲ ಬದುಕಕ್ಕೆ ಬಿಡಲ್ಲ. ಸಿ, ದಟ್ ಈಸ್ ಗೋಯಿಂಗ್ ಆನ್. ಮೈನ್ ಪಾಲಿಟಿಕ್ಸ್ ಶುದ್ಧವಾಗಿರಬೇಕು. ಅವರು ಸ್ವಲ್ಪ ಶುದ್ಧವಾಗಿದ್ದರೆ ಖಂಡಿತವಾಗ್ಲೂ ಜಗತ್ತೇ ಒಳ್ಳೆಯದಾಗುತ್ತೆ. ಸಿ, that we see here. The world has more evil than good. We realize this only after we get hurt. See, ಇದು ಯಾವಾಗ ಅನ್ಸುತ್ತೆ ಅಂದ್ರೆ, ಯಾವ ವ್ಯಕ್ತಿಗೆ ಆಗಲಿ, ಆ ವ್ಯಕ್ತಿಗೆ ಹರ್ಟ್ ಆದಾಗ, ಆ ವ್ಯಕ್ತಿಗೆ ನೋವಾದಾಗ, ಗೊತ್ತಿಲ್ಲ, ಆ ವ್ಯಕ್ತಿನ ಕೆಟ್ಟಿದ್ದನ್ನ ಕಲ್ತಿದ್ದಾನೆ ಅಂತಂದ್ರೆ, ಸೊ ಅವನಿಗೇನು ಅನ್ಸಲ್ಲ. ಆ ವ್ಯಕ್ತಿಯು ಕೆಟ್ಟ ಒಂದು ವಾತಾವರಣದಲ್ಲಿದ್ದಾನೆ ಅಂತಂದ್ರೆ ಅವನಿಗೇನು ಅನ್ಸೋದಿಲ್ಲ ಅದಾಗಲೇ. ಬಟ್ ಅವನು ಕೆಟ್ಟಿದ್ದನ್ನು ಮಾಡಲಿಲ್ಲ ಅಂದಾಗ ಇಂಥದ್ರ ಬಗ್ಗೆ ಮಾತಾಡ್ತಾನೆ ಮತ್ತು ಒಳ್ಳೆಯದನ್ನು ಹೇಳಕ್ಕೆ ಹೋಗ್ತಾನೆ. ಇಫ್ ಎ ಮ್ಯಾನ್ ಈಸ್ ನಾಟ್ ಸಚ್ ಎ ಮ್ಯಾನ್,
he advises like this, he advises so on. See, let me record here that incident which was perhaps quite insignificant. See, here he wants to record such an experience to you, children. See, ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ. ಎಲ್ಲರೂ ಬೇಸರ ಅನ್ಸುತ್ತೆ ನನಗೆ? ಇಲ್ಲ, ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಹೇಳ್ತಾ it was quite a big city. What type of city? A big city. In the valley of a mountain, some 1,500 miles from home, the inhabitants of which had never been known for the quality of mercy. They were a cruel people. Murder, robbery, pickpocketing. These were daily occurrences. By tradition, the people were professional soldiers. Some of them went to distant places and lent out money on interest. Many others served as watchmen in banks, mills, and large commercial establishments in big cities. Money was highly valued by them. For money, they would do anything, even commit murder. See, this is what the beginning of the story. एक कथೆಯ ಆರಂಭಕ್ಕೆ ಬರೋಣ ನಾವು. So where he has gone? It was a big city. How many people are living? Some 1,500 miles from home. See, there are many people, crowded, not countable. See, it was quite a big city. One dottu city, crowded city, in the valley of a mountain. Where it is situated? This city is situated in the valley of a mountain, like our college. ಆ ಒಂದು ಪರ್ವತದ ಇಳಿಜಾರಿನಲ್ಲಿ ಅಥವಾ ಪರ್ವತದ ಕೆಳಗಡೆ ಇದೆ. ಇಲ್ಲಂಗೆ ಬೆಟ್ಟದ ತಪ್ಪಲಿನಲ್ಲಿ ನಮ್ಮ ಈ ಒಂದು ದೇಗುಲ ಇದೆಯೋ ಆ ರೀತಿ. Some 1,500 miles from home, the inhabitants of which, see, the inhabitants means the people who live, the citizens of that city, had never known for the quality of mercy. What type of the people are there? Harsh, rude, uncultured, katukuru. They have no quality of mercy. See, ಅವರಿಗೆ ಕನ್ನಡ ಅನ್ನೋರ ಅರ್ಥನೇ ಗೊತ್ತಿಲ್ಲ. Where? In such a remote city. Who? The inhabitants. Where? In under near that mountain. The inhabitants of which had never been known for the quality of mercy. They were cruel people. Means they don't know the meaning of mercy. They don't know the meaning of mercy. Murder, robbery, pickpocketing. See, these are the daily occurrences. What are they doing? They are pickpocketing, murdering, robbing. See, ದಿನ ಕದಿಯೋದು, ಕೊಲೆ ಮಾಡೋದು, ಕಳ್ತನ ಮಾಡೋದು. ಸಿ, ಇದೇ ಅವ್ರ ಕಸಬು, ಪಿಕ್ ಪಾಕೆಟ್ ಮಾಡೋದು, ಅವ್ರ ಕಸಬೇ ಅದು. ಹಂಗೆ ಹೊರಟಾಗಿ ಬದುಕ್ತಾ ಇದ್ದಾರೆ ಜನಗಳಲ್ಲಿ. These were daily occurrences. By tradition, the people were professional soldiers. ಸಿ, ಸಾಂಪ್ರದಾಯಿಕವಾಗಿ ನಾವು ನೋಡಿದರೆ ಅಲ್ಲಿರ್ತಕ್ಕಂಥ ಜನ ಪ್ರೊಫೆಷನಲ್ ಸೋಲ್ಜರ್ಸ್. ಸಿ, ಸಮ್ ಆಫ್ ದೆಮ್ ವೆಂಟ್ ಟು ಡಿಸ್ಟೆಂಟ್ ಪ್ಲೇಸಸ್. ಅಲ್ಲಿ ಒಳ್ಳೆಯವರು ಇದ್ದಾರೆ, ಅದಕ್ಕೆ ಬಿಗಿನಿಂಗ್ ಹೇಳಿದ್ದು ಸಮ್ ಆಫ್ ದೆಮ್ ಆರ್ ಗುಡ್, ಸಮ್ ಆಫ್ ದೆಮ್ ಆರ್ ಬ್ಯಾಡ್ ಅಂತ. ಎಲ್ಲರೂ ಅಲ್ಲ, ಕೆಲವು ಸೋಲ್ಜರ್ಸ್ ಇದ್ದಾರೆ. ಪಾಪ ಅವರವರ ಪ್ರೊಫೆಷನ್, ಅವರು ಹೋಗಿದ್ದಾರೆ. ದೇಶಕ್ಕೆ ರಕ್ಷಣೆ ಮಾಡ್ತಕ್ಕಂಥವರು ಸೋಲ್ಜರ್ಸ್ಗಳು ಸಹ ಇದ್ದಾರೆ. ಮತ್ತೆ
ಡಿಸ್ಟೆಂಟ್ ಪ್ಲೇಸಸ್, ಕೆಲವರು ದೂರ ದೂರ ಸಿಟಿಗಳಿಗೆ ಊರುಗಳಿಗೆ ಹೋಗ್ತಾ ಇದ್ದಾರೆ. ಏನಕ್ಕೆ? ಅಂಡ್ ಲೆಂಟ್ ಔಟ್ ಮನಿ ಆನ್ ಇಂಟ್ರೆಸ್ಟ್. ದುಡ್ದಿರೋ ದುಡ್ಡನ್ನ ಇಂಟ್ರೆಸ್ಟ್ ನಲ್ಲಿ ಕೊಡಕ್ಕೆ ಅದಕ್ಕೆ ಹೋಗ್ತಿದ್ದಾರೆ. ದುಡ್ಡಿದೆ, ಕದ್ದಿರೋದು, ಕೊಲೆ ಮಾಡಿರೋದು, ಪಿಕ್ ಪಾಕೆಟ್ ಮಾಡಿರೋದು, ಆ ದುಡ್ಡನ್ನು ಯಾರೋ ನೀಡಿಗೆ ಇಷ್ಟು ಇಂಟ್ರೆಸ್ಟ್ ಅಂತಂದು ಕೊಡೋದಕ್ಕೆ ಹೋಗ್ತಕ್ಕಂಥ ಜನಗಳು ಇದ್ದಾರೆ. ಮೀನ್ಸ್ ಒಳ್ಳೆಯವರು ಇದ್ದಾರೆ. ದೇರ್ ಆರ್ ಸೋಲ್ಜರ್ಸ್ ಅಂಡ್ ದೋಸ್ ಹೂ ಗೋ ಟು ಅನದರ್ ಸಿಟೀಸ್ ಟು ಗಿವ್ ಮನಿ ಆನ್ ಇಂಟ್ರೆಸ್ಟ್. Many others served as watchmen in banks. See, many others, ಇನ್ನು ಅನೇಕರು ಬ್ಯಾಂಕಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ವಾಚ್ಮ್ಯಾನ್ ಇನ್ ಬ್ಯಾಂಕ್ಸ್, ಮಿಲ್ಸ್ ಅಂಡ್ ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ಬಿಗ್ ಸಿಟೀಸ್. ಸಿ, ಮಿಲ್ಗಳಲ್ಲಿ ಲಾರ್ಜ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ದೊಡ್ಡ ದೊಡ್ಡ ವಾಣಿಜ್ಯ ಮಳಿಗೆಗಳ ಮುಂದ್ಗಡೆ ಗಾತ್ರ ಏನಾಗಿ ವಾಚ್ಮನ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಪಾಪ ಇದ್ದಾರೆ. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ನೋಡಿ, ಹಣ ಎಷ್ಟು ಮುಖ್ಯ. ಪೈಸಾ ಐತೋ ಸಬ್ಬಿ ಚಲ್ಕ, ಪೈಸಾ ನೈತೋ ನೈ ಬನೇಗ. ಅಂದ್ರೆ ಹಣ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾ ಇದ್ದಾರೆ. ಹಣಕ್ಕೋಸ್ಕರ ನೀವು ನ್ಯೂಸ್ಗಳಲ್ಲಿ ನೋಡ್ತಿರ್ತೀರಿ ನೋಡಿ, ನ್ಯೂಸ್ ಚಾನಲ್ಗಳಲ್ಲಿ ನೋಡಿ, ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಗೊತ್ತಿಲ್ಲ ಅಂದ್ರೆ ದುಡ್ಡು ಮನುಷ್ಯನನ್ನ ಏನ್ ಬೇಕಾದ್ರೂ ಅವನನ್ನ ಸ್ವಾರ್ಥಿಯನ್ನಾಗಿ ಮಾಡುತ್ತೆ. ನಿಸ್ವಾರ್ಥಿಯೂ ಸ್ವಾರ್ಥಿ ಆಗ್ತದೆ. ಸಿ ಎಲೆಕ್ಷನ್ಸ್, ಎಂಜಲ್ ಕಾಸಿಗೆ ಹೆಂಗ್ ಕೈ ಚಾಚ್ತಾ ಇರ್ತಾರೆ. ನನಗೆ ಕೊಡು, ಇಷ್ಟು ಕೊಟ್ರೆ ಓಟ್ ಹಾಕ್ತೇನೆ, ಇಲ್ಲ ಅಂದ್ರಿಲ್ಲ. ಸಿ ದಟ್ ಈಸ್ ಗೋಯಿಂಗ್ ಆನ್. ಈಸ್ ದಟ್ ಮನಿ ಯೂಸ್ಫುಲ್ ಟು ಅವರ್ ಡೈಲಿ ಅಕರೆನ್ಸಸ್? ಅದೇ ಮನಿ ದಿನಾಲು ನಮ್ಗೆ ಹೆಲ್ಪ್ ಆಗುತ್ತಾ? ಮಕ್ಕಳೇ, ನಾವು ದುಡಿದ ದುಡ್ಡಿನಲ್ಲಿ ಸುಖ ಪಡೋದ್ರಲ್ಲಿ ಇರೋ ಒಂದು ನೆಮ್ಮದಿ ಖಂಡಿತ ಕೆಟ್ಟ ಅಥವಾ ಬ್ಲ್ಯಾಕ್ ಮನಿಯಲ್ಲಿ ಇರಲ್ಲ. ನೀವು ಓದಿ, ಕಷ್ಟಪಟ್ಟೋಳು ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಆ ದುಡ್ಡಲ್ಲಿ ಸುಖ ಪಡ್ರಿ. ಎಂಜಲ್ಗಾಸಿಗೆ ಎಂದೂ ಕೈ ಚಾಚಬೇಡಿ. ತಿಳ್ಕೊಳ್ಳಿ, ಇಟ್ಸ್ ಮೈ ಅಡ್ವೈಸ್. ದಿಸ್ ಈಸ್ ರಿಯಲ್ ಟೀಚಿಂಗ್. ಗೊತ್ತಿಲ್ಲ, ಇನ್ನೊಬ್ರು ಚೀಟ್ ಮಾಡಬೇಡಿ, ಟೀಚ್ ಮಾಡಿ. ನೀವು ಮುಂದೆ ಗೊತ್ತಿಲ್ಲ, ಒಳ್ಳೆದನ್ನ ಹೇಳಿಕೊಡಿ. ನೀವು ಒಳ್ಳೆಯದಾಗಬೇಕು ಫಸ್ಟ್. ನೀವು ಒಳ್ಳೆಯದಾದ್ರೆ ಇನ್ನೊಬ್ರಿಗೆ ಒಳ್ಳೆಯದು ಹೇಳ್ಕೊಡಕ್ಕೆ ಸಾಧ್ಯ. ಓಕೆ, ಇಲ್ಲ ಅಂತಂದ್ರೆ ಇಟ್ಸ್ ಇಂಪಾಸಿಬಲ್. ಅಷ್ಟು ಸುಲಭ ಅಲ್ಲ. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್. ಎಷ್ಟು ಮುಖ್ಯ ನೋಡಿ. ಇಟ್ಸ್ ಕರೆಕ್ಟ್ ಆಕ್ಚುಲಿ. ಬಿಕಾಸ್ ನೀವು ಇನ್ನೊಂದು ಪೊಯಮಿಗೆ ಹೋಗ್ತೀರಾ, ಇದೇ ಇದರಲ್ಲಿ ಮನಿ ಮ್ಯಾಡ್ನೆಸ್ ಅಂತ DH ಲಾರೆನ್ಸ್ ಬರ್ತಿರೋದು. ಗೊತ್ತಿಲ್ಲ, ಕುರುಡು ಕಾಂಚಾಣ, ಕುರುಡು ಕಾಂಚಾಣ ದುಡ್ಡು ಹೆಂಗ್ ಆಡಿಸುತ್ತೆ. ಗೊತ್ತಿಲ್ಲ, ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದರ ತುಳಿಯುತ್ತಲಿತ್ತು. ಎಷ್ಟು ಹಣ ಅನ್ನೋದು ಮನುಷ್ಯನ ಹೆಂಗ್ ಬೇಕಾದ್ರೂ ಮಾಡುತ್ತೆ, ಏನ್ ಬೇಕಾದ್ರೂ ಆಟ ಆಡಿಸುತ್ತೆ ನೋಡಿ. ಅದು ದುಡ್ಡು ಅನ್ನೋದು. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್, ಈವನ್ ಕಮಿಟ್ ಮರ್ಡರ್. ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಎಲ್ಲಿ? ವೇರ್ ದ ನರೇಟರ್ ಹ್ಯಾಸ್ ಗಾನ್, ಎಲ್ಲಿಗೆ ಹೋಗಿದ್ದಾನೋ ಅಲ್ಲಿ. ಸೊ ದ ಪೀಪಲ್ ಡೂ ಕಮಿಟ್ ಮರ್ಡರ್. ಕೊಲೆನೂ ಸಹ ಮಾಡ್ತಾರೆ. ಗೊತ್ತಾ, ಒಂದು 50,000 ರೂಪಾಯಿ ಕೈಗಿಟ್ಟು ಆಗ ಹೋಗ್ತಾನಲ್ಲ, ಒಂದು ತೆಗೆದು ಬರಂದ್ರೆ ಹೌದಾ, ಹಾ ಇನ್ನೊಂದು ಜಾಸ್ತಿ ಕೊಡ್ರಿ 10,000 ಅಂತ ಇಸ್ಕೊಂಡು ಹೋಗಿ ತೆಗೆದು ಬರ್ತಾರೆ. ನೋಡಿ, ಯಾಕಂದ್ರೆ ಅವ್ರಿಗೆ ಕಲ್ಚರ್ ಇಲ್ಲ ಅಲ್ಲಿ. ಆ ಸಂಸ್ಕೃತಿನ ತಿಳ್ಕೊಳ್ಳಿ. ಫಸ್ಟ್ ತಂದೆ ತಾಯಿಗಳು ಕಲಿಸ್ಬೇಕು, ಒಳ್ಳೆ ಸ್ನೇಹಿತರು ಸಿಗಬೇಕು, ಒಳ್ಳೆ ಶಿಕ್ಷಕರು ಸಿಗಬೇಕು. ಇವು 3 ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತವಾಗಲು ಇನ್ಯಾರು ಏನು ಮಾಡೋಕ್ಕಾಗಲ್ಲ. ಇವರು 3 ಬಲಾಢ್ಯರಾದ್ರೆ, ಬಲಿಷ್ಠರಾದ್ರೆ ಯಾರು? ತಂದೆ ತಾಯಿಗಳು, ಗೆಳೆಯರು ಅಥವಾ ಗೆಳತಿಯರು, ಶಿಕ್ಷಕರು. ಈ 3 ಸ್ಟ್ರಾಂಗ್ ಆಗಿದ್ರೆ ಖಂಡಿತ ಸ್ಟ್ಯೂಪರ್ ಪರ್ಸನ್ ವಿಲ್ ಬಿ ಟರ್ನ್ಡ್ ಇಂಟು ಎ ಸ್ಟ್ಯಾಚ್ಯೂ. ಮಂದ ಬುದ್ಧಿ ಇರ್ತಕ್ಕಂಥವನು ಒಂದು ಮೂರ್ತಿ ಆಗ್ತಾನೆ, ಒಬ್ಬ ಒಳ್ಳೆ ವ್ಯಕ್ತಿ ಆಗ್ತಾನೆ.
I stayed in that city in a very small, dingy room on a dirty street. See, ಏನು ಮಾಡಿದ್ರು ನರೇಟರು? ಅಂತ ಒಂದು ಸಿಟಿಯಲ್ಲಿ ಹೋಗಿ ಉಳ್ಕೊಳ್ಬೇಕಾಗುತ್ತೆ. ಎಂತ ಸಿಟಿ? ವೇರ್ ಪೀಪಲ್ ವರ್ ಮರ್ಡರರ್ಸ್, ಪಿಕ್ ಪಾಕೆಟರ್ಸ್, ರಾಬರ್ಸ್ ಅಂತ ಒಂದು ಸಿಟಿಗೆ ಹೋಗ್ತಾರೆ. ಯಾರು? ದ ನರೇಟರ್. I stayed in that city in a very small, dingy, ಚಿಕ್ಕದಾದ ಕೊಳಕು, ಅಲ್ಲಲ್ಲಲ್ಲಲ್ಲಲ್ಲೇ ಸೀದಿರೋದು, ಕ್ಯಾಕಸ್ ಉಗ್ತಿರೋದು, ಗೊತ್ತಾಯ್ತಿಲ್ಲ, ಗಲೀಜು ಮಾಡಿರೋದು, ಎಲ್ಲ ಗೋಡೆ ಮೇಲೆಲ್ಲ ಬಿದ್ದಿರುತ್ತೆ, ಅಲ್ಲೆಲ್ಲ ಬಿದ್ದಿರುತ್ತೆ, ಗೊತ್ತಿಲ್ಲ, ತಿಗಣಿ ಎಲ್ಲ ಈಚೆಗಿರ್ತಾರೆ, ಸೊಳ್ಳೆನೆಲ್ಲ ಸಾಯಿಸಿರ್ತಾರೆ ಅಂತ ಗೋಡೆಗಳು, ಸರಿಯಾಗಿ ಬೆಳಕಿಲ್ಲ. ಇನ್ ಎ ಡರ್ಟಿ ಸ್ಟ್ರೀಟ್, ಯಾಕಂದ್ರೆ ಸ್ಟ್ರೀಟ್ ಅಂತದೆ. ಪಾಪ ಕಡಿಮೆ ರೇಟಿಗೆ ಸಿಕ್ಕಿದೆ, ಯಾಕಂದ್ರೆ ಕಷ್ಟಜೀವಿ ಇವನು ನರೇಟರ್, ಗೊತ್ತಲ್ಲ. ಇದನ್ನೆಲ್ಲ ನೀವು ಫೇಸ್ ಮಾಡಬೇಕಾಗುತ್ತೆ ಕಣ್ರಪ್ಪ, ಸುಮ್ಮನೆ ಅಲ್ಲ. ಅಂದರೆ ಮಧ್ಯಮ ವರ್ಗ ಮತ್ತು ಬಡವರ್ಗದ ಮಕ್ಕಳು ಅದೊಂದು ಸಣ್ಣ ರೂಮ್ ಮಾಡ್ಕೊಂಡಿರ್ಬೇಕಾಗುತ್ತೆ, ಅಲ್ಲಿ ಓದ್ಕೋಬೇಕಾಗುತ್ತೆ, ಆ ಏರಿಯಾ ಚೆನ್ನಾಗಿರಲ್ಲ, ನೀರಿಗೆ ಕಿತ್ತಾಡಬೇಕಾಗುತ್ತೆ. ಇಂಥದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ದ ರಿಯಲ್ ಎಕ್ಸ್ಪೀರಿಯನ್ಸಸ್ ಆದಾಗಲೇ ಮನುಷ್ಯ ಇವೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಐ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ಡೇ. ಒಂದು ಪ್ರೊಫೆಷನ್ ಆಗಿ ಅವನು ಹೋಗೋದು. ಐ ಕ್ಯಾರಿಡ್ ಆನ್ ಅಂದರೆ ಒತ್ಕೊಂಡು ಹೋಗೋದಲ್ಲ, ಅಂತ ಒಂದು ಪ್ರೊಫೆಷನ್ನಿಗೆ ಅವನು ಹೋಗ್ತಾನೆ. ಯಾವುದಕ್ಕೆ? ಮುಂದೆ ಬರ್ತಾರೆ. ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಡ್ವೆಲರ್ಸ್, ಲೇಬರರ್ಸ್ from 9:30 till 11 in the night. ಎಷ್ಟು ಗಂಟೆಯಿಂದ? 9:30 ಗೊತ್ತಾಯ್ತಲ್ಲ, 11 ಗಂಟೆವರೆಗೆ. PM, AM ಅಲ್ಲ ನಿಮ್ದು. 9:30 AM to 4 PM ಕ್ಲಾಸ್. ಬಟ್ ಇವನು ಟೀಚಿಂಗ್ ನೈಟ್ 9:30 PM to 11 PM. ಯಾಕೆ? ನಿಮ್ಗೆ ಅನ್ಸ್ಬೋದು ಇದೇನಿದು ರಾತ್ರಿ ಟೈಮ, ನೈಟ್ ಸ್ಕೂಲ್ ಅಂತ. ಹೌದು, ಯಾಕಂದ್ರೆ ನೀವು ಟೀಚ್ ಮಾಡ್ತಾ ಇರೋದು ಲೇಬರರ್ಸ್ಗಳಿಗೆ, ಕೂಲಿ ಕಾರ್ಮಿಕರು. ಬೆಳಗ್ಗೆ 8 ಹೋದವರು 6-7 ಗಂಟೆವರೆಗೂ ಕೂಲಿ ಮಾಡ್ತಿರ್ತಾರೆ. ಬಂದು ಅವರವರ ವಠಾರಗಳಲ್ಲಿ ಮನೆಗಳಲ್ಲಿ ಬೇಸ್ಕೊಂಡು ತಿಂದು ರೆಡಿಯಾಗಿ 9 ಕಾಲಿಗೆ, ನೀವು ಅರ್ಧ ಗಂಟೆ ಮುಂಚೆ ಬರ್ತೀರ, 1/4 ಗಂಟೆ ಹಂಗೆ ಬಂದಿರ್ತಾರೆ. ಅಂಥವ್ರಿಗೆ ಕರೆಕ್ಟ್ 9 ಸ್ಟಾರ್ಟ್ ಮಾಡ್ತಾನೆ ಟೀಚಿಂಗ್. ಯಾವುದು? ಇಂಗ್ಲಿಷ್. ವಾಟ್ ಡಸ್ ಹಿ ಟೀಚ್? ಇಂಗ್ಲಿಷ್. ಓಕೆ, ಇಂಗ್ಲಿಷ್ ಅನ್ನ ಟೀಚ್ ಮಾಡ್ತಾರೆ. ಗೊತ್ತಾಯ್ತಾ? ಯಾರು? ದ ನರೇಟರ್. ಓಕೆ, ದ ನರೇಟರ್ ಇಸ್ ಎ ಟೀಚರ್ who goes to teach to migrant laborers in such a interior 1500 miles away to his native. ತಿಳ್ಕೊಳ್ಳಿ, 1500 ಮೈಲಿ ದೂರ, ಅಷ್ಟು ದೂರ ಹೋಗ್ತಾರೆ ಟು ಟೀಚ್ ಇಂಗ್ಲಿಷ್ ಟು migrant dwellers, to migrant laborers. Because to survive, ಬದುಕಬೇಕು, to handsome salary, so that the narrator goes to such interior and unknown place. Okay? Till 11 in the night, I taught them to write address in English. What does he teach? What did he teach? He taught them to write address in English. How to write address in English? What is the topic? How to write address in English. ಇಂಗ್ಲಿಷ್ ಅಲ್ಲಿ ಅಡ್ರೆಸ್ ಬರೆಯಕ್ಕೆ ಬರಲ್ಲ ಅವ್ರಿಗೆ. ಇಲ್ಲಿಟ್ರೇಟ್ ಅವರು ಪಾಪ. ದೇ ನೋ ಓನ್ಲಿ ಟು ಅರ್ನಿಂಗ್ ಅಷ್ಟೇ. ಪಾಪ ಗಳಿಗೆ ಒಂದೇ ಅವರಿಗೆ ಗೊತ್ತಿರೋದು. ಹಾಗಾಗಿ ದೇ ಗೋ ಟು ಟೀಚ್. ದಿಸ್ narrator goes to teach address in English to migrant laborers. Learning to write an address in English was considered great education there. Learning to write an address in English. What?
ವಾಸ್ ಗ್ರೇಟ್ ಎಜುಕೇಶನ್. ಅಡ್ರೆಸ್ ಕಲ್ತರು ಅಂದರೆ ಅವ್ರಿಗೆ ಅದೇ ಒಂದು ದೊಡ್ಡ ಶಿಕ್ಷಣ. ನೋಡಿ ಎಂತ ಇದು, ರಿಮೆಂಬರ್ ಅಂದರೆ ಎಷ್ಟು ಕಷ್ಟ ಇಂಗ್ಲೀಷು. ಅಡ್ರೆಸ್ ಬರೆಯೋದು ಕಲ್ತ್ರಪ್ಪ ಅಂದರೆ ಅವ್ರು ನಿಜವಾಗ್ಲೂ ಮನಿ ಆರ್ಡರ್ ಮಾಡೋದಕ್ಕೆ, ದುಡ್ಡು ಕಳಿಸೋದಕ್ಕೆ ಒಂದು ಈಸಿ ಆಗ್ತಿತ್ತು. ಯಾಕಂದರೆ ಬೇರೆಯವ್ರನ್ನ ಹೋಗಿ ಬೇಡಬೇಕಿತ್ತು, ಸ್ವಾಮಿ ಇಂಗ್ಲೀಷ್ನಲ್ಲಿ ಅಡ್ರೆಸ್ ಬರ್ಕೊಡ್ರಿ. ಅವ್ರ ಅಂತಾರ ಏರಿಯಾ ಎಂಥದ್ದು, ಕೊಲೆಗಡಕು, ಪಿಕ್ ಪಾಕೆಟರ್ಸ್, ರಾಬರ್ಸು, ಮರ್ಡರರ್ಸು ಅಂತ ಏರಿಯಾದಾಗ ಯಾವನ್ನ ಹೆಲ್ಪ್ ಮಾಡ್ತಾನ, ಇಂಪಾಸಿಬಲ್. ಹಂಗಾಗಿ ಟೀಚ್ ಮಾಡೋಕ್ಕೆ ಇಲ್ಲಿ ನಾಮಿನೇಟ್ ಮಾಡ್ತಾರೆ, ಸೆಲೆಕ್ಟೆಡ್ ಅಂಡ್ ಎಲೆಕ್ಟೆಡ್ ಟು ಸಚ್ ಎ ನರೇಟರ್ ಇನ್ ದಿಸ್ area, means in such an interior place, remote place. Learning to write an address in English was considered great education there. You must have seen people who write address at the post office. See, what did they do? They were pleading someone to help them to write in English at post office. Address in English. They have to demand. They have to force. ಬೇಕಾಗಿದೆಲ್ಲ ಅದಕ್ಕೇನೆ he selected. See, select ಮಾಡಿರ್ತಾರೆ. You must have seen people who write addresses at the post office. They were paid anything between 1 anna and 4 annas for writing an address. See, what did they pay? They have to pay 1 anna and 4 annas. See, between 1 anna in the 4 annas. See, as we say rupee, okay, 1 anna in the 4 annas ಹುಡುಗರು. ಒಬ್ಬ ಯಾರೋ ಒಳ್ಳೆನೇ ಇಲ್ಲ ಅಲ್ಲಿ ಆ್ಯಕ್ಚುಲಿ ಗೊತ್ತಲ್ಲ. 1 anna ಇಂದ ಸ್ಟಾರ್ಟ್ ಅಲ್ಲಿ ಅಡ್ರೆಸ್ ಬರ್ಕೊಡೋಕ್ಕೆ, ಇಲ್ಲಿವರೆಗೂ 4 annas ಅದೇ ಫೈನಲ್, ಅಷ್ಟರ ಮೇಲೆ ತಾಂತಿರ್ಲಿಲ್ಲ. ಬಟ್ they have to pay between 1 anna to 4 annas to get an address from in English. See, so he is appointed there to teach how to write address in English there. They were paid anything between 1 anna and 4 annas for writing an address. Do you understand? ಅರ್ಥ ಆಯ್ತಾ ಈಗ? So why he appointed? He was appointed to teach English to migrant laborers from 9:30 p.m. to 11 p.m. because up to that they were laboring there. Okay, they were indulged in their work, so that he has to teach in between 9:30 p.m. to 11 p.m. So up to that he should be present there. See, at any cost, from 9:30 to 11, he must be present there to teach migrant laborers. ಅವರಿಗೆ ಟೀಚ್ ಮಾಡೋದಕ್ಕೆ. I taught the skill of writing addresses to people in order to escape the same fate myself and to see if I could save some money. What did he teach? He taught the skill of writing address. See, writing address was also skill. Is also skill. ಸುಮ್ಮನೆ ಅಲ್ಲ, ಬರೆಯೋದು ಒಂದು ಸ್ಕಿಲ್ಲೇನೆ. ಅದಕ್ಕೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರಬೇಕು ಅಂತ ಹೇಳಿದ್ರು. ಓಕೆನಾ? ರೈಟಿಂಗ್ ಈಸ್ ಆಲ್ಸೋ ಸ್ಕಿಲ್. ರೀಡಿಂಗ್ ಈಸ್ ಆಲ್ಸೋ ಸ್ಕಿಲ್. ಕಮ್ಯುನಿಕೇಟಿಂಗ್ ಈಸ್ ಗುಡ್ ಸ್ಕಿಲ್. ಸಿ, ಇನ್ ದಿಸ್ ವೇ he is there. Writing an address to people in order to escape the same fate myself and to see if I could save some money. Okay? Same fate. To whom? To laborers. How to escape? From what? By handing 1 anna to 4 annas. Okay? 1 anna ಇಂದ 4 ಅನ್ನದವರೆಗೂ ಕೊಡಬೇಕಿತ್ತು, ಬೇಡಿಕೆ ಬೇಕಿತ್ತು, ಕ್ಯೂ ನಿಂತ್ಕೋಬೇಕಿತ್ತು. ಅದು ತಪ್ಪಿತ್ತು, ತಿಳ್ಕೊಳ್ಳಿ. ಹಾಗಾಗಿ he was appointed to teach. ಇವನು ಅದೇ ಸ್ಥಿತಿದ್ದಾನೆ, ಅವನು ಹೋಗಿರೋದಕ್ಕೆ ಟೀಚ್ ಮಾಡೋಕ್ಕೇನೆ. he has also gone to teach. ಟೀಚ್ ಮಾಡೋಕ್ಕೆ ಅವನು ಸಹ ಹೋಗಿರೋದು. ಪಾಪ ಅವನು ಅದೇ ಕಷ್ಟ, ಅವನು ಹೋಗಿರೋದು ದುಡ್ಡಿಗೆನೆ. ಅವರು ಸಹ ಕೊಡ್ತಾ ಇರೋದು
ಎಲ್ಲರೂ ಅಷ್ಟೇ ನೋಡಿ, ದುಡ್ಡಿಗೋಸ್ಕರ ಪಡಬಾರದ ಕಷ್ಟಪಡಬೇಕಾಗುತ್ತೆ. ತಿಳ್ಕೊಳ್ಳಿ, ಇನ್ನೊಬ್ಬರು ತಲೆ ಮೇಲೆ ಕೈ ಇಟ್ಟು ಬದುಕೋದಕ್ಕಿಂತ ಕಷ್ಟಪಟ್ಟು ದುಡ್ಕೊಂಡು ತಿನ್ನೋದ್ರಲ್ಲಿರೋ ರುಚಿ, ಟೇಸ್ಟ್ ಅದು ಬೇರೆದ್ರಲ್ಲಿ ಸಿಗಲ್ಲ. ಪಾಪ ಇವ್ರು ಹೋಗಿರೋದು ಅದರಿಂದಲೇ. ಅವರು ಪಾಪ ಫೋರ್ಸ್ ಮಾಡ್ತಾ ಇದ್ದಾರೆ, ಸ್ವಾಮಿ 3 ಅನ್ನ ಕೊಡ್ತೀನಿ, 3 ಅನ್ನಾಸ್ 4 ಅನ್ನಾಸ್ ಅಂತ. ಏನಕ್ಕೋಸ್ಕರ ತಿಳ್ಕೊಳ್ಳಿ, ಅಡ್ರೆಸ್ ಕಲ್ತ್ಕೊಳ್ಳೋದಕ್ಕೋಸ್ಕರ. ಪಾಪ ಬರ್ತಿಲ್ಲ ಅವ್ರಿಗೆ, ಬಟ್ he is appointed to teach them to write